ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ಮರು ತನಿಖೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮರು ತನಿಖೆ ಬಗ್ಗೆ ತೀರ್ಪನ್ನು ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್. ಧರ್ಮಸ್ಥಳ ಗ್ರಾಮದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಇದು ಇಡೀ ದೇಶಾದ್ಯಂತ ಸದ್ದು ಮಾಡಿದೆ. ಯಾರು ಅತ್ಯಾಚಾರ ಕೊಲೆ ಮಾಡಿದ್ರು ಅಂತ ಇಲ್ಲಿವರೆಗೂ ಗೊತ್ತಾಗಿಲ್ರಿ. ಸಂತೋಷ್ ರಾವ್ನ ಒಳಗೆ ಹಾಕಿದ್ರು, ಜೈಲಲ್ಲಿದ್ದ, ವಾಪಸ್ ಬಂದ, ಅವ್ನು ನಿರ್ದೋಷ ಅಂತ ಹೇಳ್ತು ಕೋರ್ಟು. CBI ಕೂಡ ಹೇಳ್ತು ಅವನ ವಿರುದ್ಧ ಯಾವುದೂ ಸಾಕ್ಷಿ ಇಲ್ಲ ಅಂತ. ಮತ್ತು ನಿಜವಾದ ಆರೋಪಿ ಯಾರ್ರೀ ಗೊತ್ತಾಗಬೇಕಲ್ಲ, ಮರು ತನಿಖೆ ಆಗಬೇಕು ಅಂತ ಒತ್ತಾಯಗಳಿತ್ತು. ಈಗ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿದೆ. ಕುಸುಮಾವತಿ ಇದಾರಲ್ವಾ ಸೌಜನ್ಯ ಅವ್ರ ತಾಯಿ, ಅರ್ಜಿಯನ್ನು ಹಾಕಿದ್ರು. ಮೊದಲು ಹೈಕೋರ್ಟ್ಗೆ ಹೋಗಿದ್ರು, ಅದಾದ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದರು. ಅರ್ಜಿ ವಿಚಾರಣೆ ನಡೆಸಿ ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ. ಆರೋಪಿ ಸಂತೋಷ್ ರಾವ್ನ ಆರೋಪ ಮುಕ್ತಗೊಳಿಸಿತ್ತು ಕೋರ್ಟು. ಅವನು ಸುಮ್ಮನೆ ಜೈಲುವಾಸ ಅನುಭವಿಸಿದ ಸುಮ್ಮನೆ. ಸೆಷನ್ಸ್ ಕೋರ್ಟ್, CBI ಕೋರ್ಟ್ ಆರೋಪ ಮುಕ್ತಗೊಳಿಸಿದ್ವು. ಎಲ್ರಿಗೂ ಕಾಡ್ತಿರುವಂಥ ಪ್ರಶ್ನೆ, ಯಾರು ಹಾಗಾದ್ರೆ ಆರೋಪಿ? ಇದನ್ನು ಪ್ರಶ್ನಿಸಿ ಕುಸುಮಾವತಿ ಹೈಕೋರ್ಟ್ ಮೆಟ್ಟಿಲಿರ್ತಾರೆ. ಆದರೆ ಕುಸುಮಾವತಿ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸುತ್ತೆ. ಅದಾದಮೇಲೆ ಮತ್ತೆ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ ಹೋಗ್ತಾರೆ, ಮೇಲ್ಮನವಿ ಹಾಕ್ತಾರೆ. ಅಲ್ಲಿ ನ್ಯಾಯಮೂರ್ತಿ ಸಂಜಯ್ ಕುಮಾರ್ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆದಿದೆ. ಈಗ ಆದೇಶ ಬರೋದು ಮಾತ್ರ ಬಾಕಿ ಇದೆ. ಮರು ತನಿಖೆಗೆ ಕೊಟ್ಟರೆ ಖಂಡಿತವಾಗ್ಲೂ ಆ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡುವಂಥ ಕೆಲಸ ಆಗುತ್ತೆ. ಪ್ರತಿಯೊಬ್ಬರ ಆಗ್ರಹ ಅದೇ. 2012ರಲ್ಲಿ ನಡೆದಿತ್ತು ಭೀಕರ ಹತ್ಯೆ ಮತ್ತು ಅತ್ಯಾಚಾರ, ಸಮರ್ಪಕವಾಗಿ ನಡೆದಿಲ್ಲ ಅನ್ನೋದು ಆರೋಪ. SIT ಅಥವಾ ನಿವೃತ್ತ ಜಡ್ಜ್ ಮೇಲ್ವಿಚಾರಣೆಯಲ್ಲಿ ತನಿಖೆ ಆಗಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಈ ಒಂದು ಚೆಂಡಿದೆ. ಸೌಜನ್ಯ ಅವರ ತಾಯಿ ಕುಸುಮಾವತಿಯವರು ನಿರಂತರವಾಗಿ ಕಾನೂನಾತ್ಮಕ ಹೋರಾಟ ಮಾಡ್ತಾನೇ ಇದ್ದಾರೆ. ಕೆಲವೊಬ್ಬರು ಈ ಹೋರಾಟದಲ್ಲಿ ತಮ್ಮ ಬೇಳೆನ ಬೇಯಿಸ್ಕೊಂಡ್ರು ಬಿಡಿ, ಅದು ಬೇರೆ. ಬಟ್ ನಮಗೆ ನಾವು ಹೇಳೋ ಪ್ರಕಾರ ನ್ಯಾಯ ಸಿಗಬೇಕು. ಆ ಒಂದು ಬಾಲಕಿ ಏನಿದ್ದಾರೆ ಸೌಜನ್ಯ, ಆಕೆಯ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ತಪ್ಪಿತಸ್ಥರು ಯಾರು ಅಂತ ಗೊತ್ತಾಗಬೇಕು. ಅವ್ರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಈಗ ಕುಸುಮಾವತಿ ಅದನ್ನೇ ಒತ್ತಾಯವನ್ನು ಮಾಡಿ ಹೋರಾಟವನ್ನು ಮಾಡಿದರು. ಈ ಹಿಂದೆ ಕೂಡ ಬೇರೆ ಬೇರೆ ಸ್ವರೂಪವನ್ನು ಪಡೆದುಕೊಳ್ತದ್ದು. ಅದಾದಮೇಲೆ ಏನಾಯಿತು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತು. ಬಟ್ ಈಗ ಸುಪ್ರೀಂ ಕೋರ್ಟ್ ಮರು ತನಿಖೆಗೆ ಅವಕಾಶ ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇದಾವಂತೆ. ಯಾಕೆಂದರೆ ಒಂದು ಕೇಸ್ ಆಗಿದೆ, ಒಂದು ಘಟನೆ ನಡೆದಿದೆ. ಅದನ್ನು ಮಾಡಿದವ್ರು ಯಾರು ಅಂತ ಗೊತ್ತಿಲ್ಲ ಅಂತಂದರೆ ಅದು ತನಿಖೆ ಹಳ್ಳ ಹಿಡಿದಿತ್ತು ಅಂತ ಅರ್ಥ. ಅಥವಾ ಯಾರು ಹಾಗಾದರೆ ಹೂ ಇಸ್ ಕಿಲ್ಲರ್, ಹೂ ಇಸ್ ರೇಪಿಸ್ಟ್, ಅದು ಗೊತ್ತಾಗಬೇಕಲ್ವಾ. ಅದು ಗೊತ್ತಾಗದಿದ್ದರೆ ಅನುಮಾನಗಳು ಬೇರೆ ಬೇರೆ ಕಡೆ ಹೋಗುತ್ತೆ. ಎಲ್ರಿಗೂ ಗೊತ್ತಿದೆ ಇದು ಆರೋಪ ಹೆಂಗೆ ಬಂದು ಅಂತೇಳಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಈಗ ಸೌಜನ್ಯ ಕೊಲೆ ಪ್ರಕರಣ ಅದು ನಿರಂತರವಾಗಿ ಡೇ 1 ಕೂಡ ಸದ್ದು ಮಾಡ್ತಾ ಇದೆ. ಬಟ್ ಈಗ ಎಲ್ಲರೂ ಕುತೂಹಲ ಇರೋದು, ಆಯ್ತಪ್ಪ ಸಂತೋಷ್ ರಾವ್ ಅಲ್ದಿದ್ರೆ ಆರೋಪಿ ಯಾರಂತ ಅವಾಗಲೇ ಕೇಳ್ಕೊಂಬರ್ತಿದ್ರು. ಮರು ತನಿಖೆ ಕೊಟ್ಟರೆ ಖಂಡಿತ ಅದಕ್ಕೆಲ್ಲ ಉತ್ತರ ಸಿಗುತ್ತೆ ಅಂತ ಅನಿಸುತ್ತೆ. ಕಾನೂನಾತ್ಮಕವಾಗಿ ಈಗ ನಡೆದಿರುವಂಥ ಕೆಲವೊಂದಿಷ್ಟು ಪ್ರಕ್ರಿಯೆಗಳು ಮುಂದೆ ಏನು ನಿರೀಕ್ಷೆ ಮಾಡ್ಬೋದು ಅಂತ? ಪ್ರಭು, ಹೌದು, ಸರಿಸುಮಾರು 12-13 ವರ್ಷಗಳ ಬಳಿಕ ಸೌಜನ್ಯ ಪ್ರಕರಣ ಏನು ನಡೆದಿತ್ತು, CBI ತನಿಖೆಗೆ ಅದನ್ನು ವಹಿಸಲಾಗಿತ್ತು. ಆ CBI ತನಿಖೆಯ ಒಂದು ತೀರ್ಪು ಕೂಡ ಹೊರ ಬಂದಿತ್ತು. ಅದು ಸಂತೋಷ್ ರಾವ್ ಅದರಲ್ಲಿ ನಿರಪರಾಧಿ ಅನ್ನುವಂಥ ರೀತಿಯ ಒಂದು ತೀರ್ಪು ಹೊರ ಬಂದಿತ್ತು. ಹಾಗಾದರೆ ಸಂತೋಷ್ ರಾವ್ ಆರೋಪಿ ಅಲ್ಲ ಅಂತ ಆದಮೇಲೆ ನಿಜವಾದ ಆರೋಪಿಗಳು ಯಾರು? ಆಕೆಯ ಕೊಲೆ ಆಗಿರುವಂಥದ್ದು ನಿಜ, ಅಲ್ಲಿ ರೇಪ್ ಆಗಿದೆ ಅನ್ನುವಂಥದ್ದು ನಿಜ. ಹಾಗಾದ್ರೆ ಇದನ್ನು ಮಾಡಿದವರು ಯಾರು ಅನ್ನುವಂಥ ರೀತಿಯಲ್ಲಿ ಸೌಜನ್ಯ ತಾಯಿ ಕುಸುಮಾವತಿ ಗೌಡ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಿದರು. ಈ ಹಿಂದೆ ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿದರು, ಆದರೆ ಹೈಕೋರ್ಟ್ನ ಅರ್ಜಿ ವಜಾ ಆಗಿತ್ತು. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದರು. ಈಗ ಅದರದ್ದೆಲ್ಲ ಒಂದು ಹಿಯರಿಂಗ್ ಆಗಿ ಈಗ ನಿನ್ನೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು CBI ತನಿಖೆಯ ವಿರುದ್ಧ, CBI ಸಂಸ್ಥೆಯ ವಿರುದ್ಧ ತೀವ್ರ ತಪರಾಕಿಯನ್ನು ಹಾಕಿದ್ದಾರೆ, ಅಸಮಾಧಾನವನ್ನು ಹೊರಹಾಕಿದ್ದಾರೆ. ತನಿಖೆಯ ಬಗ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಂದರೆ CBIನ ತನಿಖಾಧಿಕಾರಿ ಈ ಪ್ರಕರಣದಲ್ಲಿ ಒಂದು ಅರ್ಥದಲ್ಲಿ ಅವರೇ ನ್ಯಾಯಾಧೀಶರು ಅನ್ನುವಂಥ ರೀತಿಯಲ್ಲಿ ತನಿಖೆಯನ್ನು ಮಾಡಿದ್ದಾರೆ. ಮತ್ತು ಕೋರ್ಟ್ನ ಅಭಿಪ್ರಾಯ ಯಾವ ಥರ ಇತ್ತು ಅಂದರೆ, ತನಿಖಾಧಿಕಾರಿಯಾಗಿರ್ಬೋದು ಆ ಇಡೀ ತಂಡ ಒಂದು ಅರ್ಥದಲ್ಲಿ ಪೂರ್ವಾಗ್ರಹ ಪೀಡಿತವಾಗಿ ತನಿಖೆಯನ್ನು ಮಾಡಿದೆ, ಘಟನಾ ಸ್ಥಳಕ್ಕೆ ಹೋಗಿಲ್ಲ ಅನ್ನುವಂಥ ಆರೋಪ ಇದೆ. ಸೌಜನ್ಯ ತಾಯಿ ಕುಸುಮಾವತಿ ಅವರ ಹೇಳಿಕೆಯನ್ನು ಪಡೆದುಕೊಂಡಿಲ್ಲ ಅನ್ನುವಂಥ ವಿಚಾರಗಳು ಇದೆ. ಸೊ ಈ ವಿಚಾರವನ್ನ ಇಟ್ಟುಕೊಂಡು ತೀವ್ರವಾಗಿ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಮತ್ತೆ ಇದನ್ನ CBI ಈ ತನಿಖೆ ವಿಚಾರವಾಗಿ CBI ಮೇಲೆ ನಂಬಿಕೆ ಇಡುವಂತ ಯಾವುದೇ ಅವಕಾಶಗಳು ಅಥವಾ ಅನಿವಾರ್ಯತೆ ಇನ್ನೂ ಇಲ್ಲ ಅನ್ನುವಂಥ ರೀತಿಯ ಒಂದು ತೀವ್ರತರನಾದ ಅಸಮಾಧಾನ. ಅಂದರೆ ಕೋರ್ಟೇ ಇದು CBI ತನಿಖೆ ಸರಿ ಇಲ್ಲ, ಇದು ಹಳ್ಳ ಹಿಡಿದಿದೆ ಅನ್ನುವಂಥ ರೀತಿಯಲ್ಲಿ ತೀವ್ರವಾಗಿ ಅಸಮಾಧಾನವನ್ನು ಹೊರಹಾಕಿದೆ. ಒಂದು ಅರ್ಥದಲ್ಲಿ ಸೌಜನ್ಯ ಪೋಷಕರಿಗೆ ಇದು ಮೊದಲ ಜಯ. ಮತ್ತು ಈ ಹಿಂದೆಯಿಂದಲೂ ಕೂಡ ಅವರು ಒಂದು ಅಕ್ಯೂಟಲ್ ಕಮಿಟಿ ಆಗಬೇಕು ಅಥವಾ ತಪ್ಪಿತಸ್ಥ ಅಧಿಕಾರಿಗಳು, ಅಂದರೆ ಇಲ್ಲಿ ಹಳ್ಳ ಹಿಡಿದಿದೆ ಅಂತ ಆದರೆ ಎಲ್ಲೊಂದು ಕಡೆ ಅಧಿಕಾರಿಗಳು ಎಡವಿದಾರಾ ಅನ್ನೋಂಥ ಪ್ರಶ್ನೆ ಇದೆ. ಹಾಗಾಗಿ ಯಾರು ಪ್ರಾಥಮಿಕ ಹಂತದಿಂದ ತನಿಖೆಯನ್ನು
ಆರೋಪಗಳನ್ನ ಮಾಡಿದಾರೋ ಅವರ ತನಿಖೆ ಕೂಡ ಆಗಬೇಕು, ಅವರ ವಿಚಾರಣೆ ಆಗಬೇಕು ಅನ್ನುವಂಥ ರೀತಿ ಆಗ್ರಹವನ್ನ ಮಾಡಿದ್ರು. ಮುಂದಕ್ಕೆ ಮರು ತನಿಖೆ ಆಗುವಂಥದ್ದು ಇದ್ರೆ ಅದು ನಿವೃತ್ತ ನ್ಯಾಯಾಧೀಶರ ಅಡಿಯಲ್ಲಿ ಆಗಬೇಕು ಅನ್ನುವಂಥ ಮನವಿಯನ್ನ ಕೂಡ ಮಾಡಿದ್ರು. ಸೊ ಕೋರ್ಟ್ ನಿನ್ನೆ ಈ ತರ ಅಸಮಾಧಾನವನ್ನು ಹಾಕಿದಂತಹ ಸಂದರ್ಭದಲ್ಲಿ ಅದೇ ಮನವಿಯನ್ನ ಮಾಡಿದ್ದಾರೆ. ಸದ್ಯ ಕೋರ್ಟ್ ಕೂಡ ಆ ಒಂದು ಸುಳಿವನ್ನ ನೀಡಿದೆ. ಸರ್ವೋಚ್ಚ ನ್ಯಾಯಾಲಯ ಮುಂದೆ ರಾಜ್ಯ ಸರ್ಕಾರದ ಮೂಲಕ ಅಂದರೆ ಆಬ್ವಿಯಸ್ಲಿ SIT ರಚನೆ ಮಾಡುವಂಥ ಸುಳಿವು ಅಥವಾ ಅವಕಾಶವನ್ನು ರಾಜ್ಯ ಸರ್ಕಾರಕ್ಕೆ ಕೊಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಏನು ಸೌಜನ್ಯ ಪ್ರಕರಣ ಮುಚ್ಚಿ ಹೋಯಿತು ಅಥವಾ ಆರೋಪಿಗಳು ಕೊಲೆಗಾರರು ಯಾರು ಅಂತ ಗೊತ್ತಿರಲಿಲ್ಲ ಅನ್ನುವಂಥ ರೀತಿಯ ಒಂದು ಆಕ್ರೋಶಗಳು ಆಗ್ರಹಗಳು ಇತ್ತು. ಸೊ ಅದಕ್ಕೆಲ್ಲದಕ್ಕೂ ಕೂಡ ಈಗ ತೆರೆ ಬೀಳುವ ರೀತಿಯ ಒಂದು ವಾತಾವರಣ ಮತ್ತೆ ನಿರ್ಮಾಣವಾಗ್ತಾ ಇದೆ. ಸೊ ಸುಪ್ರೀಂ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ. ಮರು ತನಿಖೆಗೆ ಆದೇಶ ಮಾಡಿದರೆ ಸರ್ಕಾರ SITಯನ್ನು ರಚನೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಿಜವಾದ ಆರೋಪಿಗಳು ಯಾರು, ಇನ್ ಕೇಸ್ ತನಿಖೆ ಹಳ್ಳ ಹಿಡಿದಿದ್ರೆ ಯಾರೆಲ್ಲ ಅಧಿಕಾರಿಗಳು ಈ ತರ ಕೆಲಸವನ್ನ ಮಾಡಿದ್ದಾರೆ, ಅವರಿಗೆ ಪ್ರೇರಣೆ ಕೊಟ್ಟಂತವ್ರು ಯಾರು, ಹೀಗೆ ಹಲವು ವಿಚಾರಗಳು ಸಾರ್ವಜನಿಕ ವಲಯದಲ್ಲಿದೆ. ಇದಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಮತ್ತೆ ಅದು ಬೇರೆ ಬೇರೆ ರೀತಿಯ ತಿರುವುಗಳನ್ನ ಪಡೆಯುವಂಥದ್ದು ಇದೆ. ಬೇರೆ ಬೇರೆ ಜನ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅದನ್ನ ಯೂಸ್ ಮಾಡಿದಂತಹ ಉದಾಹರಣೆಗಳು, ಆರೋಪಗಳು ಕೂಡ ಇದೆ. ಎಲ್ಲದಕ್ಕೂ ಕೂಡ ತೆರೆ ಬೀಳಬೇಕು ಅಂದ್ರೆ ಮತ್ತೆ ಮರು ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ ಆಯಿತು. ಅದಕ್ಕೆ ಪೂರಕವಾಗಿ ಒಂದು ಬೆಳವಣಿಗೆ ನಡೆದಿದೆ. ಪ್ರಭು, ಮುಂದೆ ಕೋರ್ಟ್ ಏನು ಆದೇಶವನ್ನು ನೀಡುತ್ತೆ ಅನ್ನುವಂಥದ್ದು ಈಗ ಸದ್ಯ ಇರುವಂತಹ ಕುತೂಹಲ. ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.